ವಸಂತ ಅವರೇ, ನಾನು ಸುಮಾರೆಲ್ಲ ಕೇಳಿದ್ದೀನಿ. ಅಂತೂ ನಮಗೆ ಒಂದು 3 ಅನ್ನೋದು ಕೇಳಲೇಬೇಕು, ಜನದ ಒತ್ತಡ. ಮೊದಲನೇದಾಗಿ ಕಡಬದಲ್ಲಿ ಅಂತಂದರೆ ಒಬ್ಬ ವಯಸ್ಸಪಟ್ಟ ಒಬ್ಬ 60 ವಯಸ್ಸಿನ ಒಂದು ಕಾಲೇಜಿಗೆ ಹೋಗುವಂಥ ಹುಡುಗಿನ ಸಾಯಿಸಿಬಿಟ್ಟಿತ್ತು. ಆ ಟೈಮಲ್ಲಿ ಅದನ್ನು ಹಿಡಿಯೋಕ್ಕೆ ಇಲ್ಲಿಂದನೇ ಆರ್ಡ್ರ್ ಮಾಡಿದರು. ಅದಕ್ಕೆ ಹೆಸರು ಇಲ್ಲಿ ಬಂದಮೇಲೆ ಸುಬ್ರಹ್ಮಣ್ಯ ಅಂತ ಹಾಕಿದ್ದು. ಸುಬ್ರಹ್ಮಣ್ಯ ಜಾಗದಲ್ಲಿ ಹಿಡಿದು ಕಡಬ ಜಾಗ ಅಂತೇಳಿ ಸುಬ್ರಹ್ಮಣ್ಯ ಅಂತಲ್ಲಿ ಹೆಸರು. ಅದಕ್ಕೆ ಇಲ್ಲಿ ಬಂದು ಸುಬ್ರಹ್ಮಣ್ಯ ಅಂತ ಒಂದು ಹೆಸರು ಹಾಕಿದ್ದು. ಅದು ಫೈಟಲ್ಲಿ ಏನಾಯ್ತು ಅಂತಂದರೆ, ನಾನು ಹಿಂದೆ ಒಂದು ಹಗ್ಗ ಎತ್ಸಕ್ಕೆ ಹೋದೆ. ನಾನು ಅವತ್ತು ಸಿಕ್ಕಾಪಟ್ಟೆ ನಮ್ಮ ಆನೆ ಲಾರಿಯಲ್ಲಿ ಸಿಕ್ಕಾಪಟ್ಟೆ ಸುತ್ತಾಡ್ಬಿಟ್ಟಿದೆ. ಅದರೊಂದು ಲಾರಿಯಲ್ಲಿ ಬಂದು ಇಳಿಸಿದ ತಕ್ಷಣ ಹೊರಟು ನಾನು ಏನೋ ಹಿಂದೆ ಕಾಲನ್ನ ಸ್ವಲ್ಪ ಇಳಿಸಿ ಮಡಗೋಣ ಅಂತ ಹೇಳಿದೆ. ಅದು ಸಡನ್ನಾಗಿ ಬಂದು ಬಿದ್ದುಬಿಡ್ತು. ಅದರಿಂದ ಸ್ವಲ್ಪ ಕಾಲು ಪ್ಯಾಚರ್ ಆಯ್ತು ನನಗೆ. ಇಲ್ಲಿ ಸ್ವಲ್ಪ ಸ್ವಲ್ಪ ಪ್ಯಾಚರ್ ಆಯ್ತು ಕಾಲು ಸ್ವಲ್ಪ ಪ್ಯಾಚರ್ ಆಯ್ತು ಇದರಲ್ಲಿ. ಅದೊಂದು ರಣರೋಚಕ ಭಾರಿ ದೈತ್ಯ ಆಗಿತ್ತಲ್ಲ ವಸಂತ ಅವರ ಆನೆ ಅದು. ಭಾಳ ದೊಡ್ಡ ಆನೆ, ಭಾಳ ಚೆನ್ನಾಗಿತ್ತು ಆನೆ. ಆ ಏರಿಯಾದಲ್ಲಿ ದೊಡ್ಡ ಆನೆನೇ, ಕಡಾವ ಅಂತ ಏರಿಯಾದಲ್ಲಿ ಸಖತ್ತು ದೊಡ್ಡ ಆನೆನೇ ಅದು. ಇದೇ ನಮ್ಮ ಕರ್ನಾಟಕ ಭೀಮನ ಹೊಡ್ಸಕ್ಕೆ ತಗೊಂಡವ್ರು ಅದು ನೋಡ್ನೆ ಕಿರ್ಸ್ಕೊಬಿಡ್ತು. ಅದು ಅದನ್ನ ನಮ್ಮ ಭೀಮ ಅದನ್ನ ನೋಡಿ ಕಿರ್ಚ್ಕೊಂಡು ನಮ್ಮ ಮನೇಲಿ ಹಿಡಿಯಕ್ಕೆ ಹೋಗಿ ತಗೊಂಡು ಬಂದು ಇಲ್ಲಿ ಕೆಳಗೆ ಹಾಕ್ಬೇಕು ಅದನ್ನ. ನಮ್ಮ ಭೀಮ ಅದನ್ನ ನೋಡ್ಬಿಟ್ಟು ಪಕ್ಕ ಹೋಗ್ಬಿಟ್ಟು ಕಿರ್ಸ್ಬಿಡ್ತು, ಎದುರ್ಕೊಬಿಡ್ತು. ಒಂದ್ಸರ್ತಿ ಇದು ಹೋಯ್ತು, ಅದಕ್ಕೆ ಎದುರ್ಕೊಬಿಟ್ಟು ತಿರುಗ್ಬಿಡ್ತು. ಏನೋ ಮದ ಇತ್ತು ಸುಬ್ರಹ್ಮಣ್ಯನಿಗೆ. ಸುಬ್ರಹ್ಮಣ್ಯಗೆ ಮದ ಇತ್ತು. ಅದೇ ಇದರಿಂದ ಅದು ನಾವು ಖುಷಿ ಪಡ್ಬೇಕು. ಅದು ಸುಮಾರು ಟೈಮ್ ಆಯ್ತಾ ಕಾಲು ನಿಮ್ದು ರೆಡಿ ಆಗಲಿಕ್ಕೆ? ಒಂದು ತಿಂಗಳು. ಅದೇ ಅದು ನೋಡಿದ್ರೆ ಅದು ಅಭಿಮನ್ಯು ತಳ್ಕೊಂಡು ಬರ್ತದೆ ಪಾಪ. ಅಭಿಮನ್ಯು ಮೇಲೆ ಕಾಲಿಗೆ ಹಗ್ಗ ಸಿಕ್ಕಾಕೊಂಡಿಲ್ಲ. ಇಲ್ಲ ಅಲ್ಲಿ ಒಂದು ಮರ ಸಿಕ್ಕಾಕೊಂಡ್ಬಿಡ್ತು. ಓಕೆ ಕಾಲು ತೆಗೆದು ಹಾಕೋಕ್ಕಾಗಿಲ್ಲ. ಓಕೆ. ಅಲ್ಲಿ ಒಂದು ಮರಗಳು ಕುಟ್ಟುಗಳು ಇಷ್ಟು ಭಾಳ ಉದ್ದ ಆಗ್ಬಿಟ್ಟು ಅದ್ರ ಜಾಗದಲ್ಲಿ ಕಾಲು ತೆಗಿಯೋಕ್ಕಾಗಿಲ್ಲ. ಅದಕ್ಕೆ ಕಾಲು ತೆಗೆದು ಮಟ್ಟಕ್ಕಾಗಿಲ್ಲ. ಅದಕ್ಕೆ ಆ ಸಂದರ್ಭದಲ್ಲಿ ಅದು ಭಾಳ ಜೋರು ತಳ್ಳಕ್ಕಾಯ್ತು. ಅದು ಎದುರಿಸ್ಬಿಡ್ಬೇಕಂತ ತಳ್ಳಕ್ಕೆ ಅಂದ್ರೆ ತಳ್ಕೊಬತ್ತು. ಮುಖ ತಿರುಕಿದ್ರೆ ಭಾಳ ತೊಂದರೆ ಆಗೋದು. ಅಂದ್ರೆ ಮುಖನೇ ತಿರುಗಿಸಿಲ್ಲ, ಇಟ್ಕೊಂಡೆ ತಡ್ಕೊಂಡೆ ಬಂತು. ಒಂದು ಸೈಡ್ ಇದಂತ ಅಷ್ಟೇ. ಅದು ಒಂದು ಒಳ್ಳೆ ಕಾರ್ಯಾಚರಣೆ ಅಲ್ವಾ? ಅದು ಒಂದೇ ದಿನ 2 ಜನ ಸಾಯಿಸಿದಲ್ಲ ಸುಬ್ರಹ್ಮಣ್ಯ? ಒಂದೇ ದಿನದಲ್ಲಿ 2 ಜನ ಸಾಯಿಸಿ. ಯಾರೋ ಈ ಹೆಣ್ಣು ಮಗನ್ನ ಫಸ್ಟ್ ಸಾಯಿಸೋದು ಕಾಣುತ್ತೆ. ಹೆಣ್ಣು ಮಕ್ಕಳನ್ನ ಒಬ್ಬಳನ್ನ ಸಾಯಿಸಿದ ಮೇಲೆ ಹುಡುಗಿನ ಪಾಪ ಅವಾಗ ಅವ್ರನ್ನ ಸಾಯಿಸಿದ ನೋಡಿ. ಇವ್ರು ಕಾಪಾಡಕ್ ಹೋದವರು ಇವ್ರು ಹಾಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. 2 ಮರದಲ್ಲಿ ಇತ್ತಲ್ಲ, ಅವ್ರ ಹೆಣ್ಣಾನೆಗಳ ಜೊತೆ ಇತ್ತದು. ಆ ಟೈಮಲ್ಲಿ ಆ ಜಾಗ ನಾನು ಹೋಗಿ ಸ್ಪಾಟ್ ನೋಡಿದೆ. ತುಂಬಾ ದೊಡ್ಡ ಕ್ಯಾಪ್ಚರ್ ಕಷ್ಟನೇ. ಅಂದ್ರೆ ಅದು ಹೆಂಗ್ ಕಷ್ಟ ಅಂದ್ರೆ ಬರೀ ಬೆಟ್ಟ ಗುಡ್ಡ ಆ ಕಡೆಗೆ ಕಲ್ಲು. ಅದಕ್ಕಿಂತ ಇನ್ನೊಂದು ಬೇರೆ ಆನೆ ಕ್ಯಾಪ್ಚರ್ ಆಗೋದು. ಆ ಟೈಮಲ್ಲಿ ನಾನು ಹೋಗಿ ಅಡ್ಡ ನಿಂತಿದ್ದೆ. ಅದ್ರಲ್ಲಿ ಬಂದು ಪುನಃ ವಾಪಸ್ ಒಂದು ಆನೆ ಹೋಗ್ಬಿಡ್ತು. 2 ಆನೆ ಇತ್ತು ಅಲ್ಲಿ. ಇನ್ನೂ 2 ಗಂಡ ಆನೆ ಕ್ಯಾಪ್ಚರ್ ಮಾಡಲಿಲ್ಲ. ಇದು ಮಾತ್ರ ಮನುಷ್ಯರನ್ನ ಹೊಡೆದ ಆನೆನ ಮಾತ್ರ ಸುಬ್ರಹ್ಮಣ್ಯ. ರೌಡಿ ರಂಗಂದೊಂದು ಅದೊಂದು ಇನ್ಫಾರ್ಮೇಶನ್ ಕೊಡಿ. ಆಗ ಅಭಿಮನ್ಯು ತುಂಬಾ ಚಿಕ್ಕ ಆನೆ ಆಗಿತ್ತು ಆ ಸಂದರ್ಭದಲ್ಲಿ. 5,000 kg ಮುಟ್ಟಿರ್ಲಿಕ್ಕಿಲ್ಲ. ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ. ರೌಡಿ ರಂಗಣ ವೆಂಕಟೇಶಣ್ಣ ಇದ್ರು, ಉಮಾಶಂಕರ ಕಟ್ಟಿದ್ರು ಆ ಟೈಮಲ್ಲಿ. ಆವಾಗ ಕ್ಯಾಪ್ಚರ್ಗೆ ಆರ್ಡ್ರ್ ಆಗಿತ್ತು. ಅದು ಫಸ್ಟ್ ಒಂದ್ಸತಿ ಕ್ಯಾಪ್ಚರ್ ಆಯಿತು ರೌಡಿ ರಂಗನ ಹಿಡಿಬೇಕಂತ. ಅದು ಏನಕ್ಕೆ ಇದು ಮಾಡಿದ್ದು ವಸಂತ ಅವರ? ರೌಡಿ ರಂಗನ ಮನ್ಸನ್ನ ಕೊಂದಿತ್ತ? ಇಲ್ಲ, ಅದು ಬನ್ನಾರಕಟ್ಟೆದಲ್ಲಿ ಎಣ್ಣಾನೆಗಳು ಸೇರ್ಕೊಳ್ಳೋದಲ್ಲಿ ಎಣ್ಣಾನೆಗಳನ್ನ ಬಿಡ್ತಾ ಇತ್ತಿಲ್ಲ ಅದು ರೌಡಿ ರಂಗನ. ಮತ್ತೆ ಬೇರೆ ಈ ಕಡೆಗೆ ಹೊಲಕ್ಕೆ ಬರ್ತಿತ್ತಂತೆ ಅದು. ನಾವು ಹಿಡಿಯೋತ್ತಿಗೆ ಬನ್ನಾರಕಟ್ಟೆಯಲ್ಲಿ ಇತ್ತಿಲ್ಲ, ಅಲ್ಲೆಲ್ಲ ಒಂದು 10 ಕಿಲೋಮೀಟರ್ ರಾಮನಗರ ಭಾಗಕ್ಕೆ ಬಂದ್ಬಿಟ್ಟಿತ್ತು. ಈ ಕಡೆ ನಮ್ಮ ಈ ಕಡೆ ಏರಿಯಾಗೆ ಬಂದ್ಬಿಟ್ಟಿತ್ತು. ಅದು ಮದ ಬಂದಾಗ ಮಾತ್ರ ಬನ್ನಾರಕಟ್ಟೆಗೆ ಹೋಯ್ತಾ ಇತ್ತು. ಅದು ಫಸ್ಟ್ ಅದಕ್ಕಿಂತ ಒಂದ್ಸತಿ ಹಿಡಿಯೋಕೆ ಆರ್ಡರ್ ಆಗಿ ಹೋಗಿದ್ವಾಗ ಅದು ಆ ಟೈಮಲ್ಲಿ ಸಿಕ್ಕಿಲ್ಲ ನಮಗೆ. ಆ ಟೈಮಲ್ಲಿ ನಾವು ವಾಪಸ್ಸು ರಿಟರ್ನ್ ಆಗಿ ಬಂದ್ಬಿಟ್ಟು ನಾವು ಹಿಡಿಯೋದೆ. ಆವಾಗ ಹಿಡಿಯೋಕೆ ಹೋಗಿ ಬಂದಾದ್ಮೇಲೆ ಪುನಃ ಒಂದು ಸತಿ ಹಿಡಿಬೇಕಂತ ಆದೇಶ ಆದಾಗ ಆಗ ಹೋಗಿ ರಾಮನಗರ ಹತ್ರ ಪಕ್ಕದಲ್ಲಿ ಇದೊಂದು ಕಾಡು ಐತೆ. ಅಲ್ಲಿ ಹೋಗಿ ಇದೇ ವೆಂಕಟೇಶಣ್ಣವರು ಮತ್ತು ಚಿಟ್ಟಪಡ ಕಟ್ರನಿದ್ರು, ಮತ್ತು ಇವರು ನಮ್ಮ ಉಮಾಶಂಕರ ಡಾಕ್ಟರ್ ಸಾಹೇಬ್ರು ಇದ್ರು, ಎಲ್ಲ ಇದ್ರು ಅಲ್ಲಿ. ಆಗ ವೆಂಕಟೇಶಣ್ಣ ಅಂದರೆ ಡಾಕ್ಟ್ ಮಾಡಿದ್ರು. ನಾನೊಂದು ಕಲ್ಲು ದಿಬ್ಬದಲ್ಲಿ ಕೂತಿದ್ದೆ ಅವತ್ತು. ಅದು ಬಂದ ಫೋರ್ಸ್ ನೋಡಿದರೆ ಸಿಕ್ಕಿದ್ರೆ ಪುಡಿ ಮಾಡಿಬಿಡೋದು ಎಲ್ಲರನ್ನ. ಒಂದು ದೊಡ್ಡ ಕಲ್ಲಲ್ಲಿದ್ದೆ ನಾನು. ಅಂದರೆ ಬೆಂಡೆ ಮೇಲೆ ಇದ್ದು ಅಲ್ಲೇ ಬಂದು ಪಕ್ಕದಲ್ಲೇ ಹೋಗ್ಬಿಡ್ತು.
ನೀವು ನೋಡ್ಕೊಂಡಿಲ್ವಾ? ಹಾ ನಿಮ್ಮನ್ನ ನೋಡಿಲ್ವಾ? ನಮ್ಮನ್ನ ನೋಡ್ಕೊಂಡೆ ಬಂತು ಅಂದ್ರೆ ಕಲ್ಲು ಹೈಟ್ ಆಯ್ತು ಅದು. ಓ, ಕಲ್ಲಾಗಿದ್ದಕ್ಕೆ ಹತ್ತಕ್ಕಾಗಿಲ್ಲ ಅದಕ್ಕೆ ಬಹಳ ಎತ್ತರದಲ್ಲಿದ್ದು ನಾವು. ಮಧ್ಯ ಕಾಡು ಕಲ್ಲಲ್ಲಿದ್ದು ಅಲ್ಲಿಂದ ಡಾಟ್ ಮಾಡಿದ. ಅಲ್ಲಿಂದ ಅಲ್ಲಿ ಮುಂಚೆ ದಾಟ್ ಮಾಡ್ಕೊ ಅಲ್ಲಿ ಕಲ್ಲು ಬಂಡೆ ದಾಟ್ ಮಾಡಿಸ್ಕೊ ಬಂತು ಇಲ್ಲಿಗೆ. ಓ, ಡಾಟ್ ನಾವು ಇಲ್ಲಿ ಎದುರಿಸ್ಬಿಟ್ಟಲ್ಲ, ಇಲ್ಲಿಗೆ ಬಂದ್ಬಿಡ್ತು. ಅವ್ರ ಕಡೆ ಹೋಗ್ಬಿಡ್ತೇವೆ ಅಂತ ನಾವು ಆ ಕಡೆ ಹೋಗ್ಬಿಟ್ಟಿಲ್ಲ. ಓಕೆ ಓಕೆ. ಯಾಕೆ ಅವರು ಅಲ್ಲಿ ಸಮಾಜದಲ್ಲಿ ನಾವು ಇಲ್ಲಿ ಡಾಟ್ ಆಯ್ತು ಅಂತ ಹೇಳೋದಕ್ಕೆ ನಾವು ಇಲ್ಲಿ ಎದುರಿಸಿದ್ವು. ಓಕೆ ಓಕೆ. ಅವಾಗ ಹೋಗಿ ಡಾಟ್ ಮಾಡಿರೋದು. ಓಕೆ. ಒಂದ್ಸತಿ ಬಂದಾನೆ ಹೋಗಿ ಒಂದು ದಿಬ್ಬದಲ್ಲಿ ನಿಂತ್ಕೊಬಿಡ್ತು ಅತ್ತಿ. ಒಂದು ದಿಬ್ಬದಲ್ಲಿ ಹತ್ತಿ ನಿಂತ್ಕೊಬಿಡ್ತು. ಅಲ್ಲಿ ಯಾರಿಗೆ ಹೋಗಕ್ಕಲ್ಲ ಮಾಡಕ್ಕಲ್ಲ, ಒಂದು ಹಗ್ಗ ಸಿಕ್ಕಾಕೊಬಿಡ್ತು ಹಿಂಗೆ ಒಂದು ಅಂಬುಗೆ. ಒಂದ್ಸತಿ ಅಲ್ಲಿಂದ ಇಂಜೆಕ್ಷನ್ ನೋಡಿದ್ದಲ್ಲ, ಅಲ್ಲಿಂದನೇ ಪಲ್ಟಿ ಹಾಕೊ ಬಂದ್ಬಿಡ್ತು. ಓಕೆ. ಸ್ಲಿಪ್ ಆಯ್ತಾನೆ ಒಂದು ರೌಂಡ್ ಹೊಡೆದೇ ಬಿಡ್ತು. ಏನಾಗಿಲ್ಲ. ಬಂದಾಕ್ಷಣ ಅದು ನಮ್ಮನೆ ಕೈಲಿ ಎತ್ತಿಸಿ ಕರೆಕ್ಟಾಗಿ ಬಿಡಿಸ್ಬಿಟ್ಟು ಹಳ್ಳ ಒಳಕ್ಕೆ ಬಂದ್ಬಿಡ್ತು. ಅಲ್ಲಿಂದ ನಮ್ಮನೆ ಕೈಲಿ ನೇರಿಸಿ ಒಂದು ಜಾಗ ಕರೆಕ್ಟಾಗಿ ಜಾಗಗೆ ಅದನ್ನ ತಲೆನ ಹಿಂದಲ್ಗಡೆ ಮನಗಿಸ್ಬಿಟ್ಟು. ಓಕೆ ಓಕೆ. ಆವಾಗ ಅಲ್ಲಿಂದ ಇದೇ ಗಜೇಂದ್ರನೇ ಕಟ್ಕೊಂಡು ಕೃಷ್ಣ ಮರಿಯ ಅರಿಸನ್ಯ ಕಟ್ಕೊಂಡು ಇಲ್ಲಿಂದ ಎಳ್ಕೊ ಬಂದಿದ್ದು. ತಂದು ಲಾರಿ ಹಚ್ಚೋ ಜಾಗದಲ್ಲಿ ಮಿನಿಮಮ್ ಒಂದು ಗಂಟೆ ಒಂದು 2 ಗಂಟೆ ಟೈಮ್ ತಗೊಂಡ್ರು. ಅಷ್ಟು ಫೈಟ್ಗಿಂತ ತಳ್ಳಕ್ಕೆ ಕಷ್ಟ ಆಯ್ತಿತ್ತು. ಏನಕ್ಕೆ? ಅದು ಅಷ್ಟೊಂದು ಪ್ರೆಜರಲ್ಲಿ ಇತ್ತ ನೀನು. ಅದು ನಮ್ಮ ಸಿರಿಕಣ್ಣ ಅಂತ ಒಂದು ಪಟ್ಟು ಮೇಲೆ ನಿಂತು ಅದು ಸೋತಿಗೆ ತಳ್ಳಿದ್ರೆ ನಮ್ಮ ಮನೆಗಳು ಕಾಲನೇ ಹಿಂದೆ ಹೋಗ್ಬಿಟ್ಟಿತ್ತು. ಆಗ ಅಭಿಮನ್ಯು ಎಷ್ಟು ತೂಕದಲ್ಲಿ ಇತ್ತು ಅವಾಗ? ಆಗ 4800 ಇತ್ತು. ಇದು ಮಿನಿಮಮ್ ಇದು 6 ಟನ್ ಮೇಲೆ ಇತ್ತು. ಅದನ್ನ ಟಚ್ ಮಾಡಕ್ ಆನೆಗಳು ಯಾವ್ದು ಆಗಿತ್ತಿಲ್ಲ. ಓಕೆ ಓಕೆ. ಯಾವ ಆನೆಗಳಿಗೆ ಮುಖ ಹೊಡಿಯಕ್ ಹೋಗಿಲ್ಲ. ಅರಿಸಾನಿನ ಹಿಂದೆ ಅವೆಲ್ಲ ಕಟ್ಬಿಟ್ಟು ಹಿಂದೆ ಎಳ್ಕೊಂಡ್ ಬರಕಾಯ್ತಿತ್ತು ಹಂಗೆ ಹಿಂದೆ ಕಲ್ಲನೆ. ಅಲ್ಲಿಂದ 2 ಕಿಲೋಮೀಟರ್ ಅಷ್ಟು ದೂರ ಎಳ್ಕೊ ಬಂದು ಅಲ್ಲಿ ಲಾರಿಗೆ ಹಚ್ಬೇಕು. ಅಲ್ಲಿ ಲಾರಿ JCB ತಂದು ಲಾರಿ ನಿಲ್ಸಷ್ಟು ಮಟ್ಟ ಮಾಡಿಸಿ ಮಟ್ಟ ಬರಕಲ್ಲ ಹಿಂಗೆ ಮಟ್ಟ ಮಾಡಿಸಿಬಿಟ್ಟದೆ. ಆಗ ಲೋಡ್ ಮಾಡೋದಕ್ಕೆ ನಿಂತು ಮೀಟ್ರು ಇಳಿಸ್ಕೊಬಂದು ಅನಂತರ ಲಾರಿಗೆ ಹಚ್ಬೇಕಾಯ್ತು. ಅಲ್ಲಿ ಲಾರಿಗೆ ಹಚ್ಚೋತ್ತಿಗೆ ಅಲ್ಲೇ 2 ಗಂಟೆ ಟೈಮ್ ಏನು ಲಾರಿಗೆ ಹಚ್ಚೋದಾಯ್ತು. ಯಾಕೆ ಪ್ಲಾಟ್ಫಾರ್ಮ್ ಆಗೋದೇ ಒಂದು ಅರ್ಧ ಗಂಟೆ ಪ್ಲಾಟ್ಫಾರ್ಮ್ ಆಯ್ತು. ಪ್ಲಾಟ್ಫಾರ್ಮ್ ಆದ್ಮೇಲೆ ಆಗ ಲಾರಿಗೆ ಹತ್ತಿಸಿದು 2 ಗಂಟೆ ಟೈಮ್ ಫೈಟಿಂಗ್ ತೋಡತ್ತು. ಹಿಂದಕ್ಕೆ ರಿವರ್ಸ್ ಹೋಗ್ತಿಲ್ಲ, ಅದು ರಿವರ್ಸ್ ಹೋಗಿಲ್ವಾ. ಅಲ್ಲೇ ಫುಲ್ ತಾಕತ್ತಾಗಿ ಒಳ್ಳೆ ಫುಡ್ ತಿಂದು ಒಳ್ಳೆ ಈ ಕಡೆಯಿಂದ ಮನ್ಕೋಬಿಟ್ರೆ ಅಲ್ಲೇ ಬಂದು ಲಾರಿ ಹತ್ರನೇ ಮನ್ಕೋಬಿಡ್ತು. ಅಲ್ಲೇ ಒಂದು 1/4 ಗಂಟೆ ಏನೋ ಹಿಂಸೆ ಕೊಡ್ತದು. ನೀರ್ ಹಾಕಿ ಅದು ಮಾಡ ಹೇಳಿಸಿ ನಿಲ್ಸಿ ಅಂತ ಲಾರಿಗೆ ತಳ್ಳೊತ್ತಿಗೆನೆ 1-1.5 ಗಂಟೆ ಟೈಮ್ ಅಲ್ಲೇ ಫೈಟ್ ತೂಕಲ್ ಜಾಸ್ತಿ. ನಂತರ ತಗೊಂಡೋಗಿ ಬಂದಾರಕಟ್ಟೆ ನೈಟ್ ಹಾಕಿರೋದ ಕಿರಲ್ಗೆ ಹಾಕಿನು. ಕಿರಲ್ಗೆ ಹಾಕ್ಬಿಟ್ಟು ಅನಂತರದಲ್ಲೇ ಒಂದು 3-4 ತಿಂಗ ಅಲ್ಲೇ ಟ್ರೈನಿಂಗ್. ನೀವು ಅಲ್ಲಿ ರೌಡಿ ರಂಗ ಪಳಗ್ತಿರ್ಬೇಕಾದ್ರೆ ನಿಮ್ಮ ಆನೆಗಳು ಅಲ್ಲೇ ಇದ್ವಾ? ನೀವು ಬಂದ್ಬಿಟ್ರ ಕ್ಯಾಂಪಿಗೆ? ಅಲ್ಲಿಂದ ಪುನಃ ನಾ ಕ್ಯಾಪ್ಚರ್ ಮಾಡಕ್ಕೆ ಹೋಗ್ಬಿಟ್ಟೆ. ಪುನಃ ರಾಮನಗರ ಕ್ಯಾಪ್ಚರ್ ಇತ್ತು ನನಗೆ. ಆಗ ಅಲ್ಲಿಗೆ ಅರ್ಜುನನ್ನ ಆ ಜಾಗಕ್ಕೆ ಅಲ್ಲಿ ಕಿರಾಲ್ ನೋಡ್ಕೊಂಡಿರಲಿ ಅಂತ ಅರ್ಜುನನ ಬಿಟ್ಬಿಟ್ಟು ಬಂದು ನಾವು ಪುನಃ ಅಲ್ಲಿಂದ ಕ್ಯಾಪ್ಚರ್ ಮಾಡ್ಕೊಂಡು ಇದು ಮೂಲೆಯೊಳಗೆ ಕಾಲರ್ ಹಾಕಿ ಆನೆಗಳನ್ನ ಬಿಡ್ತಾ ಇದ್ದಾಗ ರೌಡ್ ರಂಗನ್ನ ಹಿಡ್ತಾದ್ಮೇಲೆ ಇನ್ನೂ 2 ಆನೆ ಕ್ಯಾಪ್ಚರ್ ಇತ್ತು. ಅದು ಹಿಡಿದು ಮೂಲೆ ಒಳಗೆ ಕಾಲರ್ ಹಾಕಿ ಕಾಡಿಗೆ ಬಿಟ್ಬಿಟ್ಟು ಅನಂತರ ಪುನಃ ಒಂದು 3-4 ತಿಂಗಳೇನು ಅನಂತರ ಪುನಃ ಹೋಗಿ ನಮ್ಮ ಅಭಿಮನ್ಯು ತಗೊಂಡೋಗಿ ಅದನ್ನ ಪುನಃ ಅಷ್ಟೊತ್ತಿಗೆ ಅದಕ್ಕಿಂತ ಅರ್ಜುನ ವಾಪಸ್ ಬಂದ್ಬಿಡ್ತು. ಅರ್ಜುನ ಬಂದ್ಮೇಲೆ ಗೋಪಾಲ ಸ್ವಾಮಿನ ಬಿಟ್ಟಿದ್ದು ಅಲ್ಲಿ ಪಾರ ಕಾಯಕ್ಕೆ ಅದ್ರ ಜೊತೆಗೆ ಇರ್ಲಿ ಅಂತ. ಅದಾದ್ಮೇಲೆ ಪುನಃ ಮತ್ತಿಗೋಡಿಗೆ ಬರ್ಬೇಕಂತ ಆರ್ಡರ್ ಆಯ್ತು. ಅಲ್ಲಿಂದ ಮತ್ತಿಗೋಡಿಗೆ ಪುನಃ ಅಭಿಮನ್ಯನ ತಗೊಂಡೋಗಿ ಅಭಿಮನ್ಯ ಕೈಲಿ ಪುನಃ ಲಾರಿ ಹಚ್ಚಿರೋದನ್ನ ಪುನಃ ಅಲ್ಲಿ ಅದ್ರ ಅಭಿಮನ್ಯ ಕೈಲಿ ಲೋಡ್ ಮಾಡಿ ಆವಾಗ ತಗೊಂಡ್ ಬಂದು ಮತ್ತಿಗೋಡಲ್ಲಿ ಕಾಲಿಗೆ ಹಾಕಿಲ್ಲ. ಅಲ್ಲಿ ಮಾಮೂಲಿ ಗಣೇಶ್ ಅಂತವ್ರು ಈಗ ಒಂದು ಆನೆ ಮಾಡ್ತಾರಲ್ಲ ಅವ್ರನ್ನ ಆ ಆನೆಗೆ ಬಿಟ್ಟು ನೇಮಕ ಮಾಡಿ ಮತ್ತೆ ಸರೀಪು ಅವ್ರ 2 ಜನ ನೇಮಕ ಮಾಡಿ ಆನೆಗೆ ಬಿಟ್ಟಿದ್ರು. ಅವ್ರ 2 ಜನ ಆಗ ಪಳಗಿಸ್ಕೊಂಡು ಬಂದಿದ್ರು. ಆ ಟೈಮಲ್ಲಿ ಲಾರಿ ಒಂದು ಬಸ್ಸು ಬಂದು ಹೊಡೆದು ಕಾಡಿಗೆ ನಾನು ಆ ಟೈಮಲ್ಲಿ ದಸರಾಗೆ ಬಂದ್ಬಿಟ್ಟಿದೆ. ಆ ಟೈಮಲ್ಲಿ ಅದೆಲ್ಲ ಮೇಯಕ್ಕೆ ಬಿಟ್ಟಾಗ ಬಂದು ಬಸ್ಸು ಹೊಡೆದು ರಾತ್ರಿ ಸೊಂಟ ಹೋಗ್ಬಿಟ್ಟು ಮೈಸೂರು ದಸರಾ ಬರೋದು ಇಷ್ಟು ಗಟ್ಟಿ ಬಂದಿರ್ತಿಲ್ಲ ತೂಕದಲ್ಲಿ ಇಲ್ಲಿ ಎಲ್ಲಾರೇನೋ ಬಂದು ಮೀರ್ಸ್ಬಿಡೋದು ಆನೇನು ಬಹಳ ಅಗ್ಲ. ಅದ್ರ ಬಾಡಿ ಹಿಡಿಯತ್ತಿಗೆ ಲಗ್ಗ ಕಟ್ಟಕ್ಕೆಲ್ಲ ಹಿಂಸೆ ಇತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದ್ರದ್ದು ಹಿಂಗೆ ಟಚ್ ಆಯ್ತಿತ್ತಿಲ್ಲ, ಕಾಲು ಹಿಂಗೇನೆ ಬಿದ್ದಿರ್ತಾ ಇದ್ದು. ಅದು ಅಷ್ಟು ದೊಡ್ಡ ಬಾಡಿ ಇತ್ತು ಅದಕ್ಕೆ. ಬಾಡಿ ಎತ್ತಿ 2 ಆನೆಲ್ಲ ಎತ್ತಕ್ಕೆ ಅದು ನಮ್ಮ ಆನೆಗೆ ಎತ್ತಿದೆ.
ಅದನ್ನ ಹೇಳಿಸ್ ಕೂರ್ಸಕ್ಕೆ ಕೂರ್ಸಕ್ಕೆ ಅದನ್ನ ಕೂರ್ಸಕ್ಕೆ ಯಾವ ಆನೆ ಎತ್ತಿಲ್ಲ. ನಮ್ಮ ಗಜೇಂದ್ರಲ್ಲ ಎತ್ತಕ್ಕಾಗಿಲ್ಲ, ನಮ್ಮ ಆನೆ ಮಾತ್ರ ಎತ್ತಿ ಕೂರಿಸ್ತಾ ಇದ್ದಿದ್ದು ಅದನ್ನ. ಓಕೆ ಓಕೆ. ಅಲ್ಲಿ ಬಿದ್ದಾಗ ಹಾಗೆ ಎತ್ತಿದ್ರೆ ಈಗ ಮುಂದಿನ ಈಗ ಅಭಿಮನ್ಯುದ್ದು ನಿವೃತ್ತಿ ನಂತರ ಅಂಬಾರಿಗೂ ಆಲ್ಮೋಸ್ಟ್ ಓರ್ಲಿಕ್ಕೆ ಆಗ್ಬಿಡ್ತಿತ್ತಾನು. ಆ ಘಟ್ಟ ದೈತ್ಯತನ ಇರುವಾಗ ಒಂದು ಚಾನ್ಸ್ ಇರ್ತಿತ್ತಲ್ವಾ? ಚಾನ್ಸ್ ಇರೋದು 100% ಇರೋದು ಚಾನ್ಸ್. ಅದ್ಯಾಕ ಅದು ಇರೋಂಥ ಭಾರ ಇರೋಂಥ ತೂಕದಲ್ಲಿ ಇದನ್ನ ಪಕ್ಕ ಬರೋದು ಇದನ್ನಲ್ಲ. ಅಂದ್ರೆ ಒಂದ್ಸತಿ ಬಂದು ಬರಕಾಯ್ತಿಲ್ಲ, ಒಂದ್ ಸ್ವಲ್ಪ ಕೆಲವು ಟೈಮ್ ತಕೊಂಡು ಪಕ್ಕ ಮಾಡೋದು ಗ್ಯಾರಂಟಿ 100%. ಅದರಲ್ಲಿ ಅದಕ್ಕೆ ರೌಡ್ ರಂಗಣ್ಣ ಅಂತ ಹೆಸರು ಹೆಸರು. ಅದ್ರ ಹೆಸರೇ ಬಹಳ ಹೈ ಲೆವೆಲ್ ಇತ್ತು, ಹೆಸರು ತಕ್ಕಾಗಿನೇ ಇತ್ತು. ರಂಗ ಅಂತೆ ಹಾಕಿದಲ್ವ ಇಲ್ಲಿ? ಮತ್ತೆ ಇಲ್ಲಿ ಬಂದು ರಂಗ ಅಂತ ಇತ್ತು, ರೌಡ್ ರಂಗ ಅಂತಾನೆ ಇರೋದು ಅದಕ್ಕೆ. ಅದೇ ಅದೇ. ಅಂದ್ರೆ ಅದು ಕಾಡಿಗೆ ಅದು ಮುತ್ತಿಗಳು ಕಾಡಿಗೆ ಬಿಟ್ರು ಕರೆಕ್ಟಾಗಿ 3 ಗಂಟೆಗೆ ಮೇಯ್ಕೊಂಡು ಪಕ್ಕ ಕ್ಯಾಂಪಿಗೆ ಬಂದ್ಬಿಡ್ತಿತ್ತು. ಅದು ಬಂದು ಯಾವ ಜಾಗ ನಿಲ್ತದೆ, ಕೆಲವು ಆನೆಗಳಿಗೆ ಆ ಜಾಗ ಈ ಜಾಗ ಅಂತಲ್ಲ, ಅದು ಬಂದು ಮಾಮೂಲಿ ಎಲ್ಲಿ ನಿಲ್ತದೆ ಅಲ್ಲಿ ನಿಲ್ತಾ ಇತ್ತು. ಅದ್ರ ಜಾಗದಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲಿ ನಿಲ್ಲಾಗಿಲ್ಲ. ಎಲ್ಲ ಆನೆಗಳನ್ನ ಆಗಲೇ ಎದುರಿಸ್ತಿತ್ತು. ಅದೇ ನಾವು ಅಭಿಮನ್ಯ ಮಾತ್ರ ಕಂಡ್ರೆ ಎದುರ್ಕೊಬಿಡ್ತಿತ್ತು. ಸ್ವಲ್ಪ ಭಯ ಆಯ್ತು ಅದನ್ನ ಕಂಡ್ರೆ. ಅದನ್ನ ಎಲ್ಲ ಆನೆಗಳಿಗೆ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಮುಖ ಪಡ್ಕೊಂಡು ಹೋಯ್ತಿತ್ತು. ಅಂದ್ರೆ ನಮ್ಮ ಆನೆಯಲ್ಲಿ ಬರ್ತದೆ ಅಂತ ಹೇಳಿದ್ರೆ ಸೈಡ್ ಈಗ ಇರೋದಿಲ್ಲ. ಅದ್ರ ಒಳ್ಳೆ ಆನೆ ಬರದಲ್ಲಿ ಏನೋ ಹಂಗೆ ಆಗ್ಬೇಕಂತ ಇತ್ತು, ಯಾರು ಮಾಡಿಲ್ಲ. ಅದಾಗಿ ನಮ್ಮ ಅಭಿಮನ್ಯುಗೆ AK-47 ಅಂತ ಹೆಸರು ಬಂತು. ನಮ್ಮ ಚಿಟ್ಟಪ್ಪ ಸರ್ ಕೊಟ್ಟಂತ ಬಿರುದು ನೆನಪಿದೆ. ಅದೊಂದು 2 ಆನೆಗೆ ಎಟ್ ಎ ಟೈಮ್ ಹೊಡೆಯುತ್ತಲ್ಲ, ಅದೊಂದು ಕಾರ್ಯಾಚರಣೆ ಬಗ್ಗೆ ಸಾವನದುರ್ಗದಲ್ಲೆಲ್ಲೋ ಅದೊಂದು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತಾರೆ. ಅದು ಮೈಸೂರಿಗೆ ದಸರಾಕ್ಕೆ ಬಂದಿದ್ದು, ಇಲ್ಲೆಂದ್ರೆ ಆನೆ ಹಿಡಿಯೋಕ್ಕೆ ಕ್ಯಾಪ್ಚರ್ಗೆ ಹೋಗಿದ್ದು ನಾವು. ಮೈಸೂರು ದಸರಾಕ್ಕೆ ಬಂದು ಹೋಗಿರೋದು ಇಲ್ಲೆಂದ್ರೆ ಕ್ಯಾಪ್ಚರ್ಗೆ ಅಲ್ಲಿಗೆ ಹೋಗಿದ್ದು. ಅಲ್ಲಿ ಟಿಪ್ಸು ತನ್ನ ಕಲ್ಲುಗಳು ಸುಮಾರು ಇದ್ದಾವೆ. ಹಳೆ ಕಾಲದಲ್ಲಿ ಅವರು ಗುಂಡು ಹೊಡೆದಿರೋದು ಅವೆಲ್ಲ ಸಿಕ್ಕಾಪಟ್ಟೆ ಸಾವನದುರ್ಗ ಅಂತಲ್ಲಿ. ಅಲ್ಲಿ ಅವರು ವಿದ್ಯೆ ಮಾಡಿದ ಜಾಗದಲ್ಲಿ ಅದು ಫುಲ್ಲು ಒಂದು ಕಲ್ಲು ಗೋವನ್ನು ಜಾಸ್ತಿ ಇರೋದಲ್ಲಿ. ಅಲ್ಲಿ 1-2 ದಿನ ಹೋಗಿದ್ದು. ಅದು ಈ ಕಡೆ ಭಾಗ ಕಾಡಲ್ಲಿ ಆಗ್ಬಿಟ್ಟಿತ್ತು. ಒಂದು ಮಾತ್ರ ಅಲ್ಲಿ ಲೈನ್ ಇರೋದಲ್ಲಿ ಅಲ್ಲಿ. ಅಲ್ಲಿಂದ ಈ ಕಡೆಗೆ ದಾಟಿದ್ರೆ ಮಾತ್ರ ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗೋದು. ಈ ಕಡೆ ದೊಡ್ಡ ಕಾಡಲ್ಲಿದ್ದರೆ ಅಲ್ಲಿಗೆ ಬೆಟ್ಟ ಗುಡ್ಡ ಮೆಟ್ಲಲ್ಲಿ ಎತ್ಕೊಂಡು ಹೋಗ್ತಿತ್ತು. ಅದು ಒಳ್ಳೆ ಕಲ್ಲು ಮೆಟ್ಲು. ಆ ಕಾಲದಲ್ಲಿ ಒಂದು ಮೆಟ್ಲು ಮಾಡಿದ್ದಾರೆ. ಆಗ ನಮ್ಮ ಗೀತಾಂಜಲಿ ಸಾಹೇಬರು DF ಸಾಹೇಬರು ಆಗಿದ್ರು ಅವರು ಅವಾಗ ಅಲ್ಲಿಗೆ. ಆ ಟೈಮಲ್ಲಿ ಸಿಟ್ಟಾಪೇಟೆ ಕಟ್ಟರು. ನಾವೆಲ್ಲ ಇಲ್ಲೇ ಮೈಸೂರಲ್ಲಿ ದಸರಾಕ್ಕೆ ಬಂದಾಗ ಆನೆಗಳನ್ನ ತಗೊಂಡಿದ್ದಲ್ಲಿ, ದಸರಾಕ್ಕೆ ಬಂದ ಆನೆಗಳನ್ನ ತಗೊಂಡೋಗಿದ್ದು ಅಲ್ಲಿಗೆ. ಅಲ್ಲಿ ಕ್ಯಾಪ್ಚರ್ಲಿ ಏನಾಯ್ತು ಅಂದರೆ ಅರ್ಜುನ, ಶ್ರೀರಾಮ, ಗಜೇಂದ್ರ, ಹರೀಶ ಇವು ಇಷ್ಟು ಆನೆಗಳು ಅಲ್ಲಿ ಕ್ಯಾಪ್ಚರಿಗೆ ತಗೊಂಡೋಗಿದ್ದು. ನಾವಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಇವು 3 ಆನೆ ಬೇರೆ ಕಡೆ ಕಳಿಸಿದ್ರು. ಅರ್ಜುನ, ಗಜೇಂದ್ರ, ಶ್ರೀರಾಮ ಈ 3 ಆನೆನ ಬೇರೆ ಕಡೆ ಕಳಿಸಿದ್ರು ಅಡ್ಡಾಕಕ್ಕೆ. ಅಭಿಮನ್ಯದಲ್ಲಿ ನಾನು ಮತ್ತು ಚಿಟ್ಟಪೇಟ ಕಟ್ಟರು ಮತ್ತು ನಮ್ಮ ವೆಂಕಟೇಶಣ್ಣ, ನಾವು 3 ಜನ ನಾವು ಒಂದು ಭಾಗದಲ್ಲಿ ಸಾರ್ಪ್ ಸುಟ್ರು ವೆಂಕಟೇಶಣ್ಣ. ಅಲ್ಲಿ ಮೇಲ್ಗಡೆ ಕೂತ್ಕೊಂಡು ಹೋಗಿ ಒಂದಲ್ಲಿ ಒಳ್ಳೆ ಹಳ್ಳ ಬಂದ್ಬಿಡ್ತು. ಅಲ್ಲಿ ಮಾಮೂಲಿ ಹಿಂಗೆ ಹಳ್ಳ ಬಂದ್ಬಿಡ್ತಾನೆ. 2 ಒಂಟಿಗೆಗಳು ಬಂದ್ಬಿಟ್ಟು ಆ ಕಡೆಯಿಂದ. ನಿಮಗೆ ಗೊತ್ತಿಲ್ಲ? ನಾವು ಫಸ್ಟ್ ನೋಡಿಲ್ಲ. ಅದು 2 ಒಂಟಿಗೆಗಳು ಬಂದು ನಿಂತ್ಕೊಬಿಟ್ಟಿದೆ ಅಲ್ಲಿ. ಅದು ಫುಲ್ ಕಾಡೆ. ಆ ಕಡೆ ಎಲ್ಲ ಕಡೆ ನೋಡಿದ್ರೆ ಫುಲ್ ಮುಳ್ಳುಗಳೇ. ಎಲ್ಲ ಬಯಲು ಮಾಡಿಸ್ಕೊಂಡು ಅಲ್ಲಿ ಹೋಗಿ ಸೇರ್ಬಿಟ್ಟಿದ್ದೀನಿ. ಅವು 2 ಆನೆ ಜೊತೆ ಪೈಟಿಗೆ ಬಂದಿದೆ. ನಾನು ಅಲ್ಲಿ ಹೋಗಿ ನಿಲ್ಸ್ಕೊಬಿಟ್ಟಿದ್ದೀನಿ ಅಷ್ಟೇ. ಅಲ್ಲಿ ಹೋಗಿ ನಿಲ್ಸ್ಕೊಬಿಟ್ಟು ಏನಿಲ್ಲ, ಒಂದೇ ನಮ್ಮನ್ನ ಎಳಿತಾ ಇದೆ, ಅವನು ಜಗಳಕ್ಕೆ ನಿಂತುಬಿಡ್ತೇವೆ 2 ಅಲ್ಲವೇ. ನಾನೇನು ಮಾಡಿದೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಸಾರ್ ಅದು ನಾವಲ್ಲಿ ನಿಂತ್ಕೊಂಡು ಕಾಯ್ಕೊಂಡಿದ್ರೆ ಆಗಲ್ಲ. ದೊಡ್ಡ ಹಳ್ಳ ಅದು, ನೀರು ಹೋಗೋಂಥ ಹಳ್ಳ, ಮೇಲೆ ಬೆಟ್ಟದಿಂದ ಬಂದು ನೀರು ಹೋಗೋಂಥ ಹಳ್ಳ ಅದು. ಅಲ್ಲಿ ಹೋಗಿ ನಾವು ನಿಲ್ಸ್ಕೊಬಿಟ್ಟಿದ್ದೀವಿ. ನಿಲ್ಸ್ಕೊಂಡು ಅವು 2 ಹಳ್ಳ ಕರೆಕ್ಟಾಗಿ ನಿಂತುಬಿಟ್ಟಿದ್ದಾವೆ. ಆ ಕಡೆ ಬೆಟ್ಟದಲ್ಲಿ ನಿಂತ್ಕೊಂಡಿದ್ದಾವೆ, ನಾನು ಹಳ್ಳದಲ್ಲಿ ಆಗ್ಬಿಟ್ಟಿದ್ವಿ. ಈ ಕಡೆ ಭಾಗ ಹಳ್ಳ ಆಗ್ಬಿಟ್ಟಿದೆ ನಮಗೆ. ಡೈರೆಕ್ಟಾಗಿ ನಾನು ಅಂದ್ರೆ ಚಿಟ್ಟಪೇಟ ಕಟ್ಟರೆ ಜೊತೆ ನಾನು ಹಿಂದೆ ಕೂತಿದ್ದಾರೆ, ವೆಂಕಟೇಶನ್ ಅದ್ರ ಹಿಂದ್ಗಡೆ ಕೂತಾರೆ. ಏನು ಮಾಡೋದು ಸರ್ ಅಂತ ಅವ್ರನ್ನ ಕೇಳಿದೆ. ಏನು ಮಾಡೋಕ್ಕಾಯ್ತದೆ ಸೊ ಅಂತ. 2 ಆನೆಲ್ಲ ಇದ್ದಾವೆ. ಅದು ತಿರುಗಿಸಿದ್ರೆ ಹಿಂದೆಯಿಂದ ಬಂದುಬಿಡ್ತವೆ. ಅಲ್ಲಿ ಕಾಡು ಫುಲ್ಲು, ನಾವು ಎಲ್ಲಿ ತಿರ್ಗಿಸ್ಕೊಂಡು ಹೋಗೋಕ್ಕಾಗಲ್ಲ. ಸಾರು ಬಿಟ್ಟುಬಿಡೋಣ ಅಂತ ಹೇಳಿದೆ. ಆಯ್ತು ನಿನ್ನ ಖುಷಿ, ಏನು ಮಾಡ್ತೇವೆ, ಬಿಟ್ಬಿಡು ಅಂತ ಹೇಳಿದ್ರು ಅಷ್ಟೇ. ಒಂದ್ಸತಿ ಬಿಟ್ಟೆ ಅಷ್ಟೇ ಹಳ್ಳ ಒಳಗಳಿಗೆ ಆನೆಯನ್ನು. ಒಂದು ಸತಿ ಹೊಡೆಗೆ ಹತ್ಬಿಡ್ತಾವೆ ಬೆಟ್ಟಗೆ ಅಲ್ಲೇ. ಒಂದ್ಸತಿ ಹತ್ಬಿಡ್ತು ಹೊಡೆಗೆ. ಹೋಗಿ ಹತ್ತಿದೆ. ಅದಕ್ಕೆ ಒಂದೇಟು ಇದಕ್ಕೆ ಜೊತೆಲೆ ಇದಕ್ಕೆ ನಾವು ಫಸ್ಟ್ ಇದಕ್ಕೆ ಒಂದಕ್ಕೆ ಹೊಡೆದ್ಬಿಡ್ತು. ಇದು ಈ ಕಡೆ ಬಿದ್ದು ಹೋಗ್ಬಿಡ್ತು, ಇದಕ್ಕೆ ಒಂದು ಹೊಡೆದ್ಬಿಡ್ತು, ಅದನ್ನು ಬಿದ್ದು ಹೋಯ್ತು ಆ ಕಡೆಗೆ. ಒಂದೇಟು ಪಲ್ಟಿನೇ ಆಗ್ಬಿಡ್ತದು. ಅಲ್ಲಿ ಆ ಸೊತ್ತಿಗೆ ಇಂಜೆಕ್ಷನ್ ಡಾಟ್ ಆಯ್ತು. ಅಲ್ಲಿಂದ ಹಿಡ್ಕೊಂಡು ಅಟ್ಟಿಗೆ ತಗೊಂಡು ಬಂದಿದ್ದೆ ನಾನು. ಅದು ಯಾವುದು ಆನೆ ಅದು ನೆನಪಿದೆಯಾ?
ನೆನಪು ಅದನ್ನ ಮೂಲೆ ಒಳಗೇನೋ ಯಾವುದೋ ಒಂದು ಕ್ಯಾಂಪಿಗೇನೋ ಹಾಕಿದ್ರು, ಅದನ್ನ ಡೈರೆಕ್ಟಾಗಿ ಲಾರಿ ಹಾಕ್ಕೊಂಡು ಬಂದಿದೆ. ಅದು ಹಿಡುತ್ತಂದು ಸ್ವಲ್ಪ ಟೈಮಿಗೆ ಒಂದು ಆನೆ ಕ್ಯಾಪ್ಚರ್ ಮಾಡಿದವು. ಮೂಡಿಗೆರೆ ಭಾಗಲ್ಲ, ಈ ಕಡೆ ಅರ್ಚಕೆರೆಯಲ್ಲಿ ಒಂದು ಆನೆ ಕ್ಯಾಪ್ಚರ್ ಮಾಡಬೇಕಾಯ್ತು. ಡೈರೆಕ್ಟಾಗಿ ಅಲ್ಲೇ ಮತ್ತಿಗೊಂಡು ಅರ್ಚಕೆರೆಗೆ ಆರ್ಡ್ರ್ ಆಗಿತ್ತು. ಅಲ್ಲ ಡೈರೆಕ್ಟಾಗಿ ಕೃಷ್ಣಮರಿ ಬರ್ತಾ ಇತ್ತು ಕೃಷ್ಣಮರಿ ಮತ್ತು ಹರೀಶ ವಿಕ್ರಮ ಇದನ್ನ ತಗೊಂಡು ಅಲ್ಲಿ ಹೋಗಿ ಅಲ್ಲಿ ಹಗ್ಗ ಮಾಡ್ಕೋಬೇಕಾಯ್ತು. ನಾವು ಅರ್ಜೆಂಟ್ ನೆಟ್ಟು ಹಗ್ಗ ಮಾಡೋದಲ್ಲಿ ಮಾಮೂಲಿ ಡೋಲ್ ಹಗ್ಗ ಮಾಡ್ತೀವಲ್ಲ, ಡೋಲ್ ಹಗ್ಗೆಲ್ಲ ಮಾಡಿ ನೈಟಲ್ಲಿ ಹೋಗಿ ಮನಗೋಗ್ಬಿಟ್ಟು ಅದು ಅಲ್ಲಿಂದ ಆಗಲೇ ಒಂದು 10 ಕಿಲೋಮೀಟ್ರನ್ನು ದೂರ ಹೋಗ್ಬಿಟ್ಟಿತ್ತು. ಅದು ಊರಿಗೆ ಹೋಗ್ಬಿಟ್ಟಿತ್ತು. ಅಲ್ಲಿ ಹೋಗೋತ್ತಿಗೆ ಅಲ್ಲಿ ಹೋಗಿ ನಾವು ಅಲ್ಲಿಂದ ಪುನಃ ಇಂಥ ಜಾಗದಲ್ಲಿ ಇದ್ದೆ ಅಂತ ನಮ್ಮ ಇಲಾಖೆಯವ್ರು ಹೇಳಿದರು. ಅಲ್ಲಿಂದ ಹೋಗಿ ಅಲ್ಲಿ ಲಾರಿ ಇಳಿಸೋತ್ತಿಗೆ ನಾನು ಲಾರಿ ಇಳಿಸಿ ನಮ್ದಾಗ ಕಟ್ತಾ ಇದ್ದೆ. ಒಬ್ಬ ರೇಂಜರ್ ಮಗನ ಅಲ್ಲೇ ಹೊಡೆದಾಕ್ಬಿಡ್ತು. ಅಯ್ಯೋ, ಒಬ್ಬ ರಿಟೈರ್ಡ್ ಆಗಲೇ ಹೊಡೆದ್ಬಿಡ್ತು. ನಾವು ಅವ್ರು ಕ್ಯಾಮ್ರಾ ಹಿಡ್ಕೊಂಡು ಫೋಟೋ ಹೊಡ್ಯಕ್ಕೆ ಹೋದ್ರು. ಅಲ್ಲೇ ಅರ್ಚಕೆರೆ ಜಾಗ ಅಂತ ಇದೆ, ಅಲ್ಲಿ ಆ ಜಾಗದಲ್ಲಿ ಅವ್ರು ಒಬ್ರು ಓಡ್ ಬಂದು ಬಾವಿಗೆ ಯಾರ್ಬಿಟ್ರು. ಚಿಕ್ಕ ಒಂದು ಬಾವಿ ಇತ್ತು, ಅವ್ರು ತಪ್ಪಿಸ್ಕೊಬಿಟ್ರು. ಇವರು ರೋಡಲ್ಲೇ ಓಡ್ ಬಂದ್ಬಿಟ್ರು, ಬಂದು ಅಲ್ಲೇ ತುಳಿದಾಕ್ಬಿಡ್ತು. ಅಲ್ಲೇ ಆಗ ವೆಂಕಟೇಶ ಅಣ್ಣ, ನಾವು, ನಮ್ಮ ತಂದೆ, ನಾವೆಲ್ಲ ಮೇಲ್ಗಡೆ ಕೂತ್ಕೊಂಡೋಗಿ ಬೇಲೆಯಲ್ಲಿ ಉಕ್ಕಿ ನಿಂತ್ಕೊಬಿಡ್ತು. ಮಾಮೂಲಿ ದೊಡ್ಡ ಬೇಲಿ ಇತ್ತು, ಕಳ್ಳಿ ಬೇಲಿ ಅಂತ ಇರ್ತದೆ. ಆ ಬೇಲಿ ಒಳಗಡೆ ಹೋಗಿ ಉಕ್ಕಿ ನಿಂತ್ಕೊಬಿಡ್ತು. ಉರಿ ಜೋಳ ಅಲ್ಲಿ ಆ ಕಡೆ ಜಾಸ್ತಿ ನೋಡೋದು, ಉರಿ ಜೋಳ ಜಾಸ್ತಿ ಇರೋದು ಆ ಕಡೆಗೆ. ಆ ಉರಿ ಜೋಳ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಬೇಲೆಯಲ್ಲಿ ಉಕ್ಕಿ ನಿಂತ್ಕೊಬಿಡ್ತು. ಆ ಸುಮ್ಮನೆ ಹೋಗಿ ಡಾಟ್ ಮಾಡೋದು. ಅಲ್ಲಿ ಆಗ ಬಂತು ಜಗಳಕ್ಕೆ ಎದುರ್ಕೊಬಿಡ್ತು ಬಂದು. ಆವಾಗ ಗಜೇಂದ್ರನಿಗೆ ಮುಂದೆ ದಪ್ಪ ಕಟ್ಕೊಂಡು, ನಮ್ಮ ಮನೆ ಹಿಂದೆ ದಪ್ಪ ಕಟ್ಕೊಂಡು ತಂದು ಅಲ್ಲಿ ಲೋಡ್ ಮಾಡೋಕ್ಕೆ ಒಂದು ಸ್ವಲ್ಪ ಅದನ್ನ ಹೊಡೆದು ಕೋಡನ ಮುರಿದಾಗ ಆರಿಸ್ಬಿಟ್ಟಿತ್ತು ನಮ್ಮ ಆನೆ. ಇದೇ ಆನೆನ ಫಸ್ಟ್ ರೇಡೆ ಕಾಲರ್ ಹಾಕಿ, ಅದೇ ಫಸ್ಟ್ ರೇಡೆ ಕಲರ್ ಆಗೋದು. ಗೋಪಿನಾಥ್ ತಮ್ಮಿಗೆ ಕೊಂಡೇ ಬಿಟ್ಟಿದ್ದು ಅದೇ ಆನೆ. ವಾರೆಕೊರೆ ಕೊಂಬು ಅದು ಗೋಪಿನಾಥ ಫಸ್ಟ್ ಕಾಲರ್ ಬಂದಿದ್ದು ನಮ್ಮ ಕರ್ನಾಟಕದಲ್ಲಿ. ಅದೇ ಆನೆ ಬಂದ ಗೋಪಿನಾಥ್ ವೀರಪ್ಪ ಅವರು ಇದ್ದಾರಲ್ಲ, ಆ ಊರಿಗೆ ಕೊಂಡೇ ಬಿಟ್ಟಿದ್ದು. ಇಲ್ಲಿಂದ 2 ದಿನ ಲಾರಿ ರೀಚ್ ಆಗಿರೋದು ಅಲ್ಲಿಗೆ. ಅಷ್ಟು ದೂರ ಅದೇ ಫಸ್ಟ್ ಕಾಲರ್. ಇಲ್ಲಿ ನಮ್ಮ ಕರ್ನಾಟಕ ಕಾಲರ್ ಬಂದಿದೆ, ಅದು ಫಸ್ಟ್. ಅದೇ ಆನೆಗೆ ಹಾಕಿರೋದು ಫಸ್ಟ್ ಕಾಲರ್. ಅಲ್ಲಿ ಕೊಂಡೆ ಅಲ್ಲಿ ಸುಮಾರು ಒಂದು 10-20 ಜನರ ಮೇಲೆ ಸಾಯಿಸಿದೆ. ಅಂದ್ರೆ ನಾವು ಹೋಗೋ ದಿನಲ್ಲಿ ಸಾಯಿಸಿದ್ರೆ ರಿಟೈರ್ಡ್ ಆದ ಒಬ್ರು ರೇಂಜರ್ ಮಗನ ಸಾಯಿಸ್ಬಿಡ್ತಲ್ಲಿ. ತಂಗಿನ ತೋಟ ಜಾಗದಲ್ಲಿ ಒಬ್ರು ಬಂದು ಇದಕ್ಕೆ ಹಾರ್ಬಿಟ್ರು, ಗುಂಡೆಳಗಡೆ ಬಿಟ್ರು. ಇನ್ನು ಇವ್ರು ಬಂದವರು ಡೈರೆಕ್ಟ್ ನೀರೊಳಗೆ ತುಳ್ಕೊಂಡು ಹಂಗೆ ತುಳ್ಕೊಂಡೋಗಿ ರೋಡಲ್ಲಿ ಮಟ್ಟ ರಕ್ತ ಹಂಗೆ ಕಾಣ್ತಿತ್ತು. ನಾನು ಅದೇ ರಸ್ತೆಯಲ್ಲಿ ಬಿಡ್ಕೊಂಡು ಹೋಗಿದ್ದೀನಿ ನಮ್ಮ ಮನೆ. ಅಲ್ಲಿ ಹೋಗಿ ಅಲ್ಲಿ ನೋಡುತ್ತೆ ಕಳ್ಳಿ ಬೇಲೆ ಒಳಗಡೆ ಹೋಗಿ ನಿಂತಿತ್ತು, ಹಿಂದೆ ಮುಂದೆ ಕೊಂಡು ಮಾಡಿರೋದು. ಅದನ್ನ ಕಲರ್ ಹಾಕಿ ಚಿಟ್ಟ ಬಿಡ ಕಟ್ರೆ ಅವಾಗ ಅದನ್ನ ಕಲರ್ ಹಾಕಿ ಗೋಪಿನಾಥಮ್ಗೆ ಬಿಟ್ಬಿಟ್ಟು ಬಂದಿದ್ದು ನಾವು. ಗೋಪಿನಾಥಮ್ ಬಿಟ್ಟ ಆನೆ ಅದು ಈಗಲೂ ಇದೆ. ಈಗ ನಮ್ಮ ಬನ್ನೇರುಘಟ್ಟ ಭಾಗಕ್ಕೆ ಬರ್ತಾ ಇದ್ದ ಈ ರೀಸೆಂಟ್ ಆಗಿ ಒಂದು ವಿಡಿಯೋ ಕಳಿಸಿದ್ರು. ಅದು ಆದ್ರೆ ಜನರನ್ನ ಸಾಯಿಸಿಲ್ಲ, ಒಂದು ಕಾಡಾನೆ ವಸ್ತಿ ಬಂದು ಸಾಯಿಸಿದೆ ಅಂತೇಳಿ ಮಾಹಿತಿ ಇದೆ. ಈಗ ನಾನು ನೋಡಿಲ್ಲ, ಆ ಟೈಮಲ್ಲಿ ಬಿಟ್ಟ ಟೈಮ್ ಮಾತ್ರ ನನಗೆ ಗೊತ್ತು. ಹೌದೌದು. ಅಲ್ಲಿ ಬಂದು ವೀರಪ್ಪ ಅವರು ನಮ್ದು ಒಂದು ಆಫೀಸ್ ಇದೆ, ಅಲ್ಲಿಂದ ಮಾದೇಶ್ವರನ ಬೆಟ್ಟದಲ್ಲಿ ಹಿಂಗೆ ಬರೋಕ್ಕಾಗೋದಿಲ್ಲ, ಲಾರಿಗಳು ಎಳೆಯೋದಿಲ್ಲ ಅಂತ ಹೇಳಿ ಅಲ್ಲಿಂದ ಒಂದು 5-6-7 ಕಿಲೋಮೀಟರ್ ನಮ್ಮ ಆನೆ ನಡೆಸಿದೀವಿ. ನಮ್ಮ ಆನೆನ ಗಜೇಂದ್ರ 2 ಹೋಗಿದ್ದು ಮಾದೇಶ್ವರನ ಬೆಟ್ಟಕ್ಕೆ ನಡೆಸಿದ್ದು. ಲಾರಿಗಳು ಎಳೆಯೋಕ್ಕಾಗಿಲ್ಲ ಬೆಟ್ಟ ಅಂತ ಅನ್ನೋದು. ಕಾಡು ಒಳಗಡೆ ಹೋಗುತ್ತೆ, ಸಿಕ್ಕಾಪಟ್ಟೆ ಕಾಡನಲ್ಲಿ. ನಾವು ಅದ್ರ ಒಳಗಡೆನೇ ನಡ್ಸ್ಕೊಂಡು ಹೋಗಿದ್ದೀವಿ ನಾವು 2 ಜನ. ಅಲ್ಲಿ ಹೋಗಿ ಇದು ಬೆಟ್ಟಗೆ ಲಾರಿಗಳು ಬಂದು ಅಲ್ಲಿಗೆ ಬಂದು ಸೇರಿದ್ವು. ಎಲ್ಲಿಗೆ ಮಾದೇಶ್ವರನ ಬೆಟ್ಟ ಸ್ಟಾಪ್ಗೆ ಬಂದು ಆವಾಗ ಅಲ್ಲಿ ಸೇರಿ ಅಲ್ಲಿ ಮಾದೇಶ್ವರನ ಬೆಟ್ಟದಕ್ಕೆ ಲಾರಿಗಳನ್ನ ಹಚ್ಚಿ ಆವಾಗ ಎಲ್ಲ ಮತ್ತಿ ಹುಡುಗಿ ಬಂದು. ಆಗ ಗಜೇಂದ್ರ ಆಗ 3 ಕಲ್ಲು ಇದ್ದ ಎಲ್ಲ ಆನೆಗಳು 3 ಕಲ್ಲು ಇತ್ತು ಅವಾಗ. ಆಗ ಇಲ್ಲಿತ್ತಿಲ್ಲ, ಎಲ್ಲ ಮತ್ತಿಗೊಡ್ಲಿತ್ತಿಲ್ಲ, ಎಲ್ಲ ಆನೆಗಳು 3 ಕಲ್ಲಲ್ಲಿ. ಮಹಾರಾಷ್ಟ್ರ ಭೀಮಾ ಆನೆದೊಂದು ಕಾರ್ಯಾಚರಣೆ ಮಾಡಿದ್ದೀರಲ್ಲ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ. ಅಲ್ಲಿ ನಮ್ಮ ಬಳ್ಳೆ ಕ್ಯಾಂಪಿಂದ ಅರ್ಜುನ, ಮತ್ತು ಕೇಗುಡಿಂದ ಗಜೇಂದ್ರ, ಮತ್ತು ಮತ್ತಿಗೋಡು ಕ್ಯಾಂಪಿಂದ ನಮ್ಮ ಅಭಿಮನ್ಯು, ಆಗ ಇದು ದುಬಾರಿಯಿಂದ ಹರೀಶ 4 ಆನೆ ತೊಗೊಂಡೋಗಿದ್ದೆ ಕ್ಯಾಪ್ಚರ್. ಅಲ್ಲಿ ಹೋಗಿ ಕ್ಯಾಪ್ಚರ್ ಮಾಡೋತ್ತಿಗೆ ನಮ್ಮನ್ನ ಒಂಥರ ಕೀಳಾಗಿ ನೋಡಿದ್ರು. ಇದು ಆಸಾಮಿಂದ ಒಂದು ಗಂಡಾನೆ ಬಂದು ಮತ್ತು ಒಂದು ಹೆಣ್ಣಾನೆ ಬಂದಿರ್ತದೆ. ಅಲ್ಲಿ ಅವ್ರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಕಾರ್ಯಾಚರಣೆಗೆ ತಂದಿದ್ದ ಕಾರ್ಯಾಚರಣೆಗೆ ಇವು 3 ಆನೆ ಹಿಡಿಯೋಕ್ಕೆ ಮಹಾರಾಷ್ಟ್ರ ಭೀಮನ, ಮತ್ತು ಇನ್ನೊಂದು ದೊಡ್ಡ ಆನೆ ಇತ್ತು, ಅದ್ರ ಹೆಸರು ಗೊತ್ತಿಲ್ಲ, ಇನ್ನೊಂದು ಚಿಕ್ಕ ಆನೆ ಇತ್ತು. ಕೀಳಾಗಿ ಯಾರು ನೋಡಿದೆ ನಿಮ್ಮನ್ನ? ಅಲ್ಲಿಂದ ಅವರೇ ಮಹಾರಾಷ್ಟ್ರದವರು ಸ್ಟಾಫ್ಗಳು. ಆಗಿಂದೆ ಯಾವಾಗ ನಾವು ಕ್ಯಾಪ್ಚರ್ ಹೋಗಿ ಒಂದು 4-4 ವರೆ ಆಗಿತ್ತು.
ಹೋದಾಗ ಕ್ಯಾಪ್ಚರ್ ಹೋದೋ 4 ಆನೆ ತೊಗೊಂಡೋದು ಜೊತೆಲೆಲ್ಲ. ಮುಂದೆ ಅಭಿಮನ್ಯ, ಅದ್ರ ಹಿಂದೆ ಗಜೇಂದ್ರ, ಅದ್ರ ಹಿಂದೆ ಹರಿಸ, ಅದ್ರ ಹಿಂದೆ ಆವಾಗ ಮತ್ತೆ ವಸಂತ ಮತ್ತು ಅಕ್ರಮಣ್ ಅಂತ ನಮಗೆ ಆಗ ಉಮಾಸಂಗ ಡಾಕ್ಟ್ರು. ಆವಾಗ ಕ್ಯಾಪ್ಚರ್ಗೆ ಡಾಕ್ಟ್ರಾಗಿ ಬಂದಿದ್ರು ಪಾಪ, ಒಳ್ಳೆ ಜನ. ಆಗ ಮಾಡೋಕ್ಕೆ ನಮಗೆ ಇದು ಮಾಡ್ತಾರೆ, ಟ್ರ್ಯಾಕ್ ಮಾಡೋಕ್ಕೆ ಬಿಡ್ತಾರೆ. ಟ್ರ್ಯಾಕ್ ಮಾಡೋಕ್ಕೆ ಬಂದಾಗ ನಾವು ಅದನ್ನ ಯಾವ ಟೀಮ್ ಒಂದು ಇಳಿತದೆ ಗದ್ದೆಗೆ, ಯಾವ ಜಾಗದಲ್ಲಿ ಬಂದು ನೀರು ಕುಡಿಯೋದು ಮಾಡೋದು, ಆ ಜಾಗಕ್ಕೆ ನಮಗೆ 3 ದಿನ ಟೈಮ್ ತೊಗೋತೀವಿ ನಾವಲ್ಲಿ. ಆ 3 ದಿನ ಬಂದಾಗ ಮೊದಲು ನೀವು ಟ್ರ್ಯಾಕಿಂಗ್ 3 ದಿನ ತೊಗೋತೀವಿ. ನಮಗೆ ಏರಿಯಾ ಗೊತ್ತಿರಲ್ಲ, ಆ ಏರಿಯಾಗೆ ಅದಕ್ಕೆ ಸ್ಟಾಫ್ನ ಕರ್ಕೊಂಡು ನಾವು ಒಂದು ದೊಡ್ಡ ನಂದಿ ಮರಗೆ ಮೆಟ್ಟು ಹೊಡೆದು ಅದನ್ನು ಸ್ಟೆಪ್ ಹೊಡ್ಕೋತೀವಿ. ಅದಕ್ಕೆ ಅದು ಆನೆ ಬಂದರೂ ನಾವು ಸೇಫ್ಟಿ ಆಗ್ಬೇಕಲ್ಲ. ಆ ಗದ್ದೆಗೆ ಎಷ್ಟೊತ್ತು ಬರ್ತದೆ, ಎಷ್ಟೊತ್ತು ನೀರು ಕುಡಿ ಕೀಳಿತದೆ, ಬೈನೆ ಮರನ ಎಷ್ಟು ತಿಂತದೆ, ಆ ಬೈನೆ ಮರ ತಿಂದಾಗ ಎಷ್ಟು ಹೊತ್ತು ಆ ಜಾಗದಲ್ಲಿ ನಿಂತ್ಕೊಂಡು ತಿಂದುಕೊಂಡು ಮಲಗೋದು ಮಾಡೋದನ್ನ ಮೂಮೆಂಟ್ಗಳಿರ್ತವೆ ನಮ್ಮ ಒಂದು ಟ್ರ್ಯಾಕ್ ಹೋದಾಗ. ಆಗ ನೋಡೋತ್ತಿಗೆ ಒಂದು 3 ದಿನ ನಾವು ತೊಗೊಂಡು ಅಲ್ಲಿ ಗದ್ದೆದವ್ರು ಬಂದು ಊರ ಹಳ್ಳಿನವ್ರ ಪಾಪ ಬಂದು ಹೇಳೋದು ಮಾಡೋದು. ನಮ್ಮನ್ನ ಒಂಥರ ಕೇವಲ ನೋಡಿದ್ರು ಒಂದು ಆನೆ ಹಿಡಿಕೆ ಅಂತ ಮುಂಚೆ. ಯಾರು ಅಲ್ಲಿಯವರ? ಮಹಾರಾಷ್ಟ್ರದವ್ರೆ. ಮಹಾರಾಷ್ಟ್ರ ಸರ್ ಅರಣ್ಯ ಇಲಾಖೆಯವರ ಜನಗಳೇ. ಯಾಕಂದರೆ ಅಲ್ಲಿಂದ ಅಸ್ಸಾಮಿಂದ ಒಂದು ಗಂಡಾನೆ ಮತ್ತು ಹೆಣ್ಣಾನೆ ಬಂದಿತ್ತಂತೆ. ನಾವು ಹೋಗೋಕ್ಕಿಂತ ಮುಂಚೆ ನಾವು ಹೋದಾಗ ನಿಂತು, ನಾವು ಹೋದಾಗ ಅವರು ಬಂದು 1 ತಿಂಗಳೇನೋ ಆಗಿತ್ತಂತೆ. ಆಗಿಂದ ಇವು 4 ಆನೆ ತೊಗೊಂಡೋರು. ನಮ್ಮನ್ನ ಒಂಥರ ಕೆಲಸ ಮಾಡಲ್ಲ, ಅವ್ರ ಥರ ನೋಡ್ಕೋತಾರೆ. ಆ ರೀತಿ ವೇದ ಬಂದ್ಬಿಡ್ತೀವಿ ಅವ್ರಿಗೆ. ವೇದ ಭಾವನೆ ಬಂತು ಹಿಂದೆ. ಯಾವಾಗ ಅಂದರೆ ನೈಟ್ ಬೆಳಗಿನ ಜಾವನ ಮಾತ್ರ ನಾವು ಆನೆ ಕ್ಯಾಪ್ಚರ್ ಆಗಿರೋದು. ಸಂಜೆ ಹಿಡ್ಕೋತಿದ್ದೋ, ಬೆಳಗಿನ ಜಾವ ತಂದು ತಲುಪಿಸ್ತಿಲ್ಲ. ಫಸ್ಟು ಹಿಡಿದಿದ್ದು ಒಂದು ದೊಡ್ಡ ಆನೆ, ಅದ್ರ ಹೆಸರು ಗೊತ್ತಿಲ್ಲ. ಅದಾದಮೇಲೆ ಮಹಾರಾಷ್ಟ್ರ ಭೀಮ, ಲಾಸ್ಟ್ನೇದು ಒಂದು ಚಿಕ್ಕ ಮರೀತು ಗಂಡ ಆನೆ. ಆಗ ಹಿಡ್ಕೊಂಬಂದಾದ ಮೇಲೆ ಆವಾಗ ಏನು ಸಡ್ಡಂತೆ, ಯಾವ ಊಟ ಅಂತೆ, ಏನು ತಿಂತಾರೆ ತಿನ್ನೋಷ್ಟು ಕುಡಿಯೋಷ್ಟು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರಾಗ ಒಂದು ಟೆಂಟ್ ಹಾಕ್ಬಿಟ್ರಾಗ ನಮಗೆ. ಅಂದರೆ ಹೋಗಿ ಬರೀ ಹೆಂಗಿದ್ದು, ಈಗ ಬರೀ ಹಿಂಗೆ ನೆಲದಲ್ಲಿ ಹೆಂಗಿದ್ದು ಹಾಗೆ ಒಯ್ದುಕೊಂಡಿದ್ದು. ಆವಾಗ ಅಲ್ಲಿ ಒಂದು ದೊಡ್ಡ ಸನ್ಮಾನ ಮಾಡಿದ್ರು ನಮಗೆ, ನಮ್ಮ 4 ಆನೆಯವ್ರಿಗೆ. ಅವ್ರು ದೊಡ್ಡ ಸನ್ಮಾನ ಮಾಡಿದ್ರು. ಕರ್ನಾಟಕ ಆತಿವಲ್ಲ ಅಚ್ಚ ಕಾಮ್ ಕರೆಯಾಗ ಅಂತ. ಕರ್ನಾಟಕ ಆತಿವಲ್ಲ ಅಚ್ಚ ಕಾಮ್ ಕರೆಯಾಗ ಅಂತ ಆನೆ ಹಿಡಿದಲ್ಲ ನೋಡ್ಬಿಟ್ಟು ಅವ್ರು MLA ಬಂದಿದ್ರು ಅಲ್ಲಿಗೆ, ನಮ್ಮನ್ನ ಈ ಕಡೆ ಕಳಿಸೋತಿಗೆ. ಅದು ಸಭೆಲೆ ನಿಂತು ಆ ಸಭೆಯವರು ಆಗ ನಮ್ಮ ಉಮ್ಮಸಂಗ ಡಾಕ್ಟ್ರಿಗೂ ಸನ್ಮಾನ ಮಾಡಿ, ನಮ್ಮ ಆನೆಯವರು ಸನ್ಮಾನ ಮಾಡಿ, ಅವ್ರು ಚಿಕ್ಕ ಗಣಪತಿಗಳು ಕೊಟ್ಟು ಭಾರಿ ಚೆನ್ನಾಗಿ ಮಾಡಿ ಕಳಿಸ್ತಾರೆ ಮಾತ್ರ. ಆವಾಗ ಹೇಳಿದ್ದು ಅವರು ಕರ್ನಾಟಕ ಆತಿವಲ್ಲ ಅಚ್ಚ ಕಾಮ್ ಕರೆಯಾಗ ಅವ್ರು MLA ಸಭೆಲೆ ಹೇಳ್ಬಿಟ್ಟಿತ್ತು. ಓಕೆ, ಇದು ಕಾರ್ಯಾಚರಣೆ ಭಯಂಕರ ಫೈಟ್ ನಡೀತಂತೆ ಮಹೇಶ್ವರೇ. ಅಭಿಮನ್ಯು ದಂತನ ಮುರಿಯುತ್ತೆ, ಮಹಾರಾಷ್ಟ್ರ ಭೀಮಂದು ದಂತನ ಮುರಿಯುತ್ತೆ. ಅದು ದಿನ ನಡೆದಂತ ಫೈಟ್ ಅಂತ ಹೇಳ್ತಾರೆ. ಅದು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಹೋಗಿ 4 ಆನೆ ಆಗಿರ್ತದೆ ಟೈಮು ಟ್ರ್ಯಾಕ್ ಮಾಡಕೊಂಡೋಗಿ ಆ 4 ಆನೆ ತಗೊಂಡು ಹೋಗ್ತಾ ಇರ್ತೀವಿ. ಅಲ್ಲಿ ಹೋಗುತ್ತೆ ಅಂತ ದೊಡ್ಡ ಹುಣಸೆ ಮರ ಇರ್ತದೆ ಒಂದು. ಅದು ಮಹಾರಾಷ್ಟ್ರ ಭೀಮ ಹುಣಸೆ ಹಣ್ಣು ತಿಂತ ಕೆಳಗಡೆ ಮೇಲಿಂದ ಬಿದ್ದಿರ್ತಲ್ಲ, ಅಲ್ಲಿ ತಿನ್ಕೊಂಡು ನಿಂತಿರ್ತದೆ. ಮತ್ತೆ ಸ್ವಲ್ಪ ಮದ ಇರ್ತದೆ ಆಗ ಮಹಾರಾಷ್ಟ್ರ ಭೀಮಗೆ. ನಮ್ಮ ಇವಕ್ಕೂ ಮದ ಇರಲ್ಲ ಆ ಟೈಮಲ್ಲಿ. ಆ ಟೈಮಲ್ಲಿ ಇದಕ್ಕೆ ಸ್ವಲ್ಪ ನೀರು ಮಸ್ತಿ ಆಗ ನೀರು ಮದ ಅದು ಬಂದ್ಕೊಂಡು ತಿನ್ನೋದಿಗೆ ಅದು ಬಂದು ಅಭಿಮನೆಗೆ ಬೀಳ್ತದೆ ಫೈಟ್ಗೆ. ಅಭಿಮ ತೆಗೆದು ಬೇಸಾಡ್ಬಿಡ್ತದೆ. ಅಲ್ಲಿಂದ ಓಡಿ ಹೋಗಿ ಒಂದು 3 ದಿನ ತಪ್ಪಿಸ್ಕೋತದೆ. ಎಲ್ಲ ಕಲ್ಲು ಬಂಡೆ ಅಲ್ಲ, ಅಲ್ಲಿ ನುಗ್ಗಕ್ಕಾಯ್ತದೆ. ಎಲ್ಲ ಬಿದಿರು, ಚಿಕ್ಕ ಕಾಡು, ಮುಳ್ಳುಗುತ್ತಿ, ಏನು ಮಾಡೋಕ್ಕಾಗಲ್ಲ. ಅಸಲು ನಮಗೂ ತಲೆ ಕೆಟ್ಟೋಯ್ತದಾಗ ಏನು ಮಾಡವ, ನಮ್ಮನ್ನ ಚೀತು ಅನ್ಸ್ಕೋತೀವಲ್ಲ ಅಂತ. ಆವಾಗ ಸ್ಟಾರ್ಟಿಂಗ್ ಕ್ಯಾಪ್ಚರ್ ಆಗಿದೆ ಮಹಾರಾಷ್ಟ್ರಕ್ಕೆ. ಅದು ತಂದು ದೊಡ್ಡಿಗ ಒಂದು ಬೆಳಗಿನ ಜಾವ ಒಂದು 5 ಅವರ್ ಹಾಕ್ತೀವಿ. 3 ಆನೆಲ್ಲ ಬೆಳಗಿನ ಜಾವನೇ ಹಾಕಿರೋದು. ಈಗ ಈ ಫೈಟ್ ಅಲ್ಲಿ ಮಹಾರಾಷ್ಟ್ರ ಭೀಮಂತ ಅಂತ ಮುರಿತ, ಅಭಿಮನ್ಯು ಅಂತ ಮುರಿತ, ಹೆಂಗಿತ್ತು ರಣರೋಚಕವಾದ? ಆವಾಗ ಮೈ ಚೆನ್ನಾಗಿತ್ತು ಅದು ಮಹಾರಾಷ್ಟ್ರ ಭೀಮಂದು, ಬಾಡಿ ಚೆನ್ನಾಗಿರ್ತದೆ. ಮತ್ತೆ ಅಭಿಮನ್ಯು ಸ್ವಲ್ಪ ರೊಚ್ಚು ಇದು ಮಾಮೂಲಿ ಕಿಂಗ್ ಅಲ್ಲ ಅದು. ನಮ್ಮ ಅಭಿಮಾನ ಕರಾಟೆ ಕಿಂಗ್ ಐತೆ. ಆನೆಗ ಇಲ್ಲ ಕರಾಟೆ ಪಾರ್ಟಿನೇ ಅದು. ಆಗ ಅದಕ್ಕೆ ಇದಕ್ಕೆ ಬಗ್ತದ ನಮ್ಮ ಕರಾಟೆ ಮಾಸ್ಟ್ರು. ಅದೇ ಓಡಿಸ್ಬಿಡ್ತದಾಗ 4 ಆನೆ ಜೊತೆ ಇರ್ತದೆ. ಒಂದು ಹಿಂದೆ ಮುಂದೆ ಇರ್ತೀವಲ್ಲ, ಇವಾಗ ಮುಂದೆ ಅರ್ಜುನ. ಹಾಗಂದೆ ಕಟ್ಟಿ ಹೇಳ್ಕೊಬಾರದಲ್ಲ, ನಮ್ಮ ಅರ್ಜುನನೇ. 3 ಆನೆ ನಂಬರ್ ಬರ್ತಿತ್ತಲ್ಲ ಸಮಯದಲ್ಲಿ. ಸ್ಟಾರ್ಟಿಂಗ್ ಅಲ್ಲಿ 2012ರಲ್ಲಿ 12 ಮುಗಿಸ್ಕೊಂಡೋಗಿ 13ಗೆ ಕ್ಯಾಪ್ಚರ್ ಹೋಯ್ತು ನಾವು. ಓಕೆ, ನೀವು ನೋಡಿದಂಥ ಕಾರ್ಯಾಚರಣೆ, ಅಭಿಮನ್ಯು, ಅರ್ಜುನ ಅವರೆಲ್ಲ ಸೇರಿ ಮಾಡಿದಂಥ ಕಾರ್ಯಾಚರಣೆ ಯಾವುದು? ನನಗೆ ಉಂಬ್ಳಿ ಬೆಟ್ಟದಲ್ಲಿ ದೊಡ್ಡ ಕ್ಯಾಪ್ಚರ್ ಶ್ರೀಕಂಠ, ಅದೇ ದೊಡ್ಡ. ಅದು ಈಗ ಸುಮಾರು ಕನ್ಫ್ಯೂಸ್ ಅಲ್ಲಿ ಇದ್ದಾರೆ.
ಅಲ್ಲಿ ಆಕ್ಚುಲಿ ಮಹೇಶ್ ಅವರೇ ಹ್ಮ್ ದೊಡ್ಡ ಫೈಟ್ಗಳೇನು ಆಗ್ಲಿಲ್ಲ ಆನೆಗಳಿಗೆ. ಇಲ್ಲಿ ಎಲ್ಲ ಅರ್ಜುನನ್ಗೆ ಅಭಿಮನ್ಯುಗೆಲ್ಲ ಭೀಕರ ಫೈಟ್ ಆಯ್ತು. ಇಲ್ಲ ಇಲ್ಲ ಕಾರ್ತಿನ ಲಾರಿಗೆ ತಳ್ಳೊತ್ತಿಗೆ ಮಾತ್ರ ತಾನೆ ಲೋಡ್ ಮಾಡೋತ್ತಿಗೆ ಮಾತ್ರ ಅದೇ ಅಲ್ವಾ. ಇನ್ನು ಒಳೆಯಿಂದ ಆಚೆ ಆಗೋದು ಒಂದು 10 ನಿಮಿಷ ಒಂದು ಧೂಳು ಒಳಗಡೆ ಅದು ಡಾಟ್ ಮಾಡಿ ಇಳಿಸೋತ್ತಿಗೆ ಸಜ್ಜೇಂದ್ರನ ಎಳ್ಕೊ ಬರೋತ್ತಿಗೆ ಇದಾಯ್ತು ಅಷ್ಟೇ.